ಮುಂಬರುವ ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಪದವೀಧರ ಸದಸ್ಯರ ನೋಂದಣಿ ಅಭಿಯಾನ ಆರಂಭಿಸಲಾಗಿದೆ ಎಂದು ರಾಜ್ಯ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತಕುಮಾರ್ ತಿಳಿಸಿದರು. ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ಧಗಂಗಾ ಮಠಾಧ್ಯಕ್ಷರ ಆಶೀರ್ವಾದ ಪಡೆದು ಸದಸ್ಯತ್ವ ನೋಂದಣಿ ಆರಂಭಿಸಿದ್ದು 3 ದಿನಗಳ ಕಾಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡುವುದಾಗಿ ಹೇಳಿದರು. ಪದವೀಧರರು ಸ್ವಯಂ ಪ್ರೇರಣೆಯಿಂದ ಸದಸ್ಯತ್ವ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ 1,20,000 ಸದಸ್ಯತ್ವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ನಮ್ಮ ಪಕ್ಷದ ಯುವ ನಾಯಕರು, ಶಿಕಾರಿಪುರ ಶಾಸಕರಾದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರ ಸೂಚನೆ ಮೇರೆಗೆ ಪಕ್ಷದ ಸೂಚನೆಯಂತೆ ಆಗ್ನೇಯ ಪದವೀಧರರ ಕ್ಷೇತ್ರದ ಒಂದು ನೋಂದಣಿ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ತುಮಕೂರಿನಲ್ಲಿ ಶ್ರೀ ಗುರುಗಳಾದಂಥ ಸಿದ್ಧಗಂಗಾ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಹಾಗೆಯೇ ದೊಡ್ಡ ಗುರುಗಳ ಗದ್ದಿಗೆ ಪೂಜೆಯನ್ನು ಮಾಡೋದ್ರ ಮೂಲಕ ಈ ಒಂದು ಪದವೀಧರರ ನೋಂದಣಿ ಕಾರ್ಯಕ್ರಮ ನಾವು ಇವತ್ತು ತುಮಕೂರಿನಲ್ಲಿ ಚಾಲನೆ ನೀಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಆತ್ಮೀಯ ಬಂಧುಗಳೇ, ಈಗಾಗಲೇ 2020 ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಪದವೀಧರರ ಕ್ಷೇತ್ರದಲ್ಲಿ 1,15,000 ಮತದಾರ ನೋಂದಣಿಯಾಗಿದ್ದರು. ಈ ಒಂದು ಮತಕ್ಷೇತ್ರದ ವ್ಯಾಪ್ತಿ ಏನಪ್ಪ ಅಂತಂದರೆ ದಾವಣಗೆರೆಯಿಂದ ಹಿಡಿದು ಕೋಲಾರ ತನಕ ವ್ಯಾಪ್ತಿ ಇರ್ತದೆ. 5 ಜಿಲ್ಲೆಗಳು, 600 ಕಿಲೋಮೀಟರ್ ಭೌಗೋಳಿಕ ವ್ಯಾಪ್ತಿ ಇರ್ತದೆ, 36 ತಾಲೂಕುಗಳು, 34 ಕಾನ್ಸ್ಟಿಟ್ಯೂನ್ಸಿ ಬರ್ತದೆ. ಹಾಗಾಗಿ ಒಂದು ದೊಡ್ಡ ಒಂದು ಮತಕ್ಷೇತ್ರ ಆಗಿರ್ತದೆ. ಹಾಗಾಗಿ ದಾವಣಗೆರೆಯ ಜಗಳೂರು ಹರಿಹರದಿಂದ ಶುರುವಾಗಿ ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದವರೆಗೂ ಈ ಒಂದು ಕ್ಷೇತ್ರದ ವಿಧಾನ ಪರಿಷತ್ನ ಆಗ್ನೇಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಯಾಗಿರ್ತದೆ. ಈ ವ್ಯಾಪ್ತಿಯಲ್ಲಿ ನಾವು ಮೊದಲನೇದಾಗಿ ಮೊನ್ನೆ 9ನೇ ತಾರೀಕು ಅಕ್ಟೋಬರ್ ಮುಳುಬಾಗಿಲು ಏನು ರಾಜ್ಯದ ಮೂಡಣ ಬಾಗಿಲಾದಂಥ ಮುಳುಬಾಗಿಲಿನ ಕುರುಡುಮಲೆಯ ಗಣೇಶನಿಗೆ ನಾವು ಗಣೇಶನ ದರ್ಶನ ಮತ್ತು ಗಣೇಶನಲ್ಲಿ ಅರ್ಚನೆಯನ್ನು ಮಾಡಿಸುವ ಮೂಲಕ ವಿನಾರಕನಲ್ಲಿ ನಾವು ವಿನಂತಿ ಮಾಡಿ ಮುಳುಬಾಗಿಲಿನಿಂದ ನಾವು ಈ ಒಂದು ನೋಂದಣಿ ಕಾರ್ಯಕ್ರಮವನ್ನು ಕಳೆದ 9ನೇ ತಾರೀಕು ನಮ್ಮ ವಿಶ್ವನಾಥ್ ನಾವೆಲ್ಲರೂ ಕೂಡ ಶುರು ಮಾಡಿದ್ದು. ಹಾಗೆಯೇ ಮುಳುಬಾಗಿಲು ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು, ನಂತರ ಮುಳುಬಾಗಿಲಿನ ಅನೇಕ ಶಾಲಾ ಕಾಲೇಜು ಬ್ಯಾಂಕ್ಗಳಿಗೆ ಭೇಟಿ ಕೊಟ್ಟು, ನಂತರ KGF ವಕೀಲರ ಸಂಘ, KGFನಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ, ನಂತರ ಬಂಗಾರಪೇಟೆಯನ್ನು ಮುಗಿಸಿ ಮಾಲೂರನ್ನು ಮುಗಿಸಿ ನಾವೀಗಾಗಲೇ ಇವತ್ತು ತುಮಕೂರಿಗೆ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾನು ತುಮಕೂರಿನ ಮಹಾಜನತೆಯಲ್ಲಿ ಪದವೀಧರರಲ್ಲಿ ವಿನಂತಿ ಮಾಡೋದಿಷ್ಟೇ, ಇದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು. ಇದು ನಾವು ಯಾವುದೇ ಕಾರಣಕ್ಕೂ ಈ ಹಕ್ಕನ್ನು ಬಿಡಬಾರ್ದು. ನಾವು ಸ್ವಪ್ರೇರಣೆಯಿಂದ ಈ ಪದವೀಧರ ಮತದಾರರಲ್ಲಿ ನಾವು ನಮ್ಮ ಹೆಸರನ್ನು ನೋಂದಣಿ ಮಾಡ್ಕೋಬೇಕು. ಹಾಗೆಯೇ ನಮ್ಮ ನಾಯಕರಾದ ಉಚ್ಚಯ್ಯ ಸರ್ ಹೇಳಿದಂತೆ ಪ್ರತಿ ಸಲ ಎಲೆಕ್ಷನ್ ಬಂದಾಗ ಇದು ಹೊಸ ನೋಂದಣಿ ಇರ್ತದೆ. ನಾವು ಕಳೆದ ಚುನಾವಣೆಯಲ್ಲಿ ನೋಂದಣಿ ಮಾಡ್ಕೊಂಡಿದ್ದೀವಿ ಅಂತೇಳಿ ಈಗ ನೋಂದಣಿ ಮಾಡ್ಕೊಂಡೇ ಇದ್ದರೆ ಅವರಿಗೆ ಮತದಾನದ ಹಕ್ಕು ಇರೋದಿಲ್ಲ. ಕಳೆದ 2020 ಚುನಾವಣೆಗೆ ಆ ನೋಂದಣಿ ಪ್ರಕ್ರಿಯೆ ಮುಗಿದೋಗ್ತದೆ. ಪ್ರತಿ ಚುನಾವಣೆಯಲ್ಲಿ ಹೊಸ ಪ್ರಕ್ರಿಯೆ ಇದಾಗಿರ್ತದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ YH ಹುಚ್ಚಯ್ಯ, ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ಕುಮಾರಸ್ವಾಮಿ, ವಿಶ್ವನಾಥ್, ಗಂಗಾಧರ್, TR ಸದಾಶಿವಯ್ಯ, ಮರಿತಿಮ್ಮಯ್ಯ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.